ಓಕೆ, ನಾನೀಗ ಇರೋದು ಅಮ್ಮಿನಗಡದ ಜಾನುವಾರು ಸಂತೆ, ದನದ ಸಂತೆ. ನಮ್ಮ ಜೊತೆ ಇದ್ದಾರೆ ಯಮನಪ್ಪ ಅವರು. ಯಮನಪ್ಪ ಅವರು 10 ವರ್ಷಗಳಿಂದ ಇದೇ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ರೈತರ ಹತ್ರ ಹೋಗಿ ಎತ್ತುಗಳನ್ನ, ಅದಾದ್ಮೇಲೆ ದನಗಳನ್ನ ತರ್ತಾರೆ. ತಂದು ಈಗ ಇದೇ ತರ ಸಂತೆಯಲ್ಲಿ ಮಾರ್ತಾ ಇರ್ತಾರೆ. ಈಗ ಇಲ್ಲಿ ನೋಡ್ತಿದ್ರಲ್ವಾ, ಈ ಜೋಡಿ 1,20,000ಕ್ಕೆ ಸೇಲ್ ಆಗಿದೆ. ಅದಾದ್ಮೇಲೆ ಇಲ್ಲಿ ನೋಡಿ 1,10,000ಕ್ಕೆ ಸೇಲ್ ಆಗಿದೆ ನೋಡಿ. ಸೊ ಅವರ ವ್ಯಾಪಾರದ ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿದೆ ಅಂತ, ಬನ್ನಿ. ಸೊ ಹೆಂಗೈತ್ರಿ ಮೊದ್ಲಿಗೆ ವ್ಯಾಪಾರ, ಈಗೀಗ ಹೆಂಗ್ ಅನ್ಸುತ್ತೆ? ಹಾಗೆ ಈಗ ಬಾಳಿ ವ್ಯಾಪಾರ ಹೆಚ್ಚಾಗೈತೆ. ನೀವು ಮೊದಲು ವ್ಯಾಪಾರಕ್ಕೆ ಬಂದಾಗ ಸೊ ಹೆಂಗ್ ಅನಿಸ್ತಿದ್ರಿ ನಿಮ್ಗೆ? ದನ ರೇಟ್ ಕಮ್ಮಿ ಇತ್ತು ಅವಾಗ. ಕಮ್ಮಿ ಇತ್ತು. ಈಗ ಹೆಚ್ಚಾಗೈತ್ರಿ. ಎದಕ್ರಿ ಅದು? ಎದಕ್ ಜಾಸ್ತಿ ಆಗೈತಿ? ಅಂದ್ರೆ ದನ ಮಾಲ್ ಸಿಗೋಲ್ರಿ ಈಗ. ಸಿಗೋಲ್ತ, ಕಡಿಮೆ ಆಗ್ಬಿಟ್ಟವ್ರಿ. ಇನ್ನೇ ಎಷ್ಟು ಜೋಡಿ ಇದಾವ್ರಿ? ಇನ್ನು 2 ಜೋಡಿ ಬರಕತ್ತೆ. ಇನ್ನ 2 ಜೋಡಿ ಬರಾಕತ್ತಾವ್ರಿ. ಈಗ ಉಳಿದಿರೋ ಎಷ್ಟು ಜೋಡಿ ಇದಾವ್ರಿ? ಈಗ ಉಳಿದು ಇನ್ನ 3 ಜೋಡಿ ಅದಾವ. 3 ಜೋಡ ಅವ್ನ್ ಸೆಲ್ ಮಾಡ್ತೀರಿ, ಮತ್ತೆ 2 ಜೋಡಿ ಬರ್ತಾವ. ಇವತ್ತು ಪೂರ್ತಿ ವ್ಯಾಪಾರ ಹಾಗೆ ಆಗತ್ರಿ. ಆಗತ್ತ, ಉಳಿತಾವ್. ಮತ್ತೊಂದ್ ಸಂತಿ ಹೋಗಿ ಮತ್ತೊಂದ್ ಸಂತಿ ಹೋಗ್ಕಿರಿ? ಯಾವ ಸಂತಿ ಹೋಗ್ಕಿರಿ? ಕುಷ್ಟಿಗೆ ಮುದ್ದೆಬಾಳ ಹೋಗಿ. ಕುಷ್ಟಿಗೆ ಮುದ್ದೆಬಾಳ. ದೇವ್ರಿಗೆ ಹೋಗಿಲ್ಲ? ಇಲ್ಲ, ದೇವ್ರಿಗೆ ಹೋಗಲ್ಲ. ಯಾಕ್ರಿ? ನಮಗೆ ಶನಿವಾರ ಐತಿ. ಹಾ, ಅಲ್ಲಿ ಶನಿವಾರ ಸಂತೆ. ಹೌದ್ರಿ, ಇಲ್ಲಿ ಶನಿವಾರ, ಅಲ್ಲಿ ಶನಿವಾರ. ಅದಕ್ಕೆ ಹೋಗಲ್ಲ. ಅಂದ್ರೆ ಪ್ರತಿ ಶನಿವಾರ ಬಂದ ಬರ್ತೀರಿ ಇಲ್ಲಿ? ಫಿಕ್ಸ್ ಬಂದ ಬರ್ತೀರಿ? ಎಷ್ಟು ವರ್ಷದಿಂದ ಅದ್ರಿ? 10 ವರ್ಷದಿಂದ ಬರತ್ರಿ? 10 ವರ್ಷದಿಂದ ಶನಿವಾರ ಫಿಕ್ಸ್ ಬಂದ ಬರ್ತೀರಿ? ಅದೇನೇ ಕಾರಣ ಇರಲಿ. ಓಕೆ, ಇದರ ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಇದೆ, ಲಿಂಕ್ ಬಯೋದಲ್ಲಿದೆ. ಒಂದ್ಸಲ ಹೋಗಿ ವಿಸಿಟ್ ಮಾಡ್ರಿ, ಬಹಳ ದೂರ ಏನಿಲ್ಲ. ನೋಡ್ರಿ, ಇನ್ಫಾರ್ಮೇಶನ್ ತಿಳ್ಕೊಡ್ರಿ, ಅಂಡ್ ರೈತರಿಗಳಿಗೂ ಶೇರ್ ಮಾಡ್ರಿ. ಹಾ, ಸುಮ್ಮದ್ರಲ್ಲ, ಶೇರ್ ಮಾಡ್ರಿ, ಹಂಗ ಫಾಲೋನು ಮಾಡ್ರಿ. ಮತ್ತೆ